ನಾವು ಈ ದೇಶದಲ್ಲಿರುವಂಥ ಒಂದು ದೊಡ್ಡ ಕ್ಯಾನ್ಸರ್ ಪೀಡಿತದ ವಿರುದ್ಧ ಹೋರಾಟ ಮಾಡ್ಲಾಕತ್ತೀವಿ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ವಕಫ್ ಕಾಯ್ದೆಗೆ ಸುಮಾರು 44 ತಿದ್ದುಪಡಿಗಳನ್ನು ತರಬೇಕಂತೇಳಿ ಪಾರ್ಲಿಮೆಂಟ್ನಲ್ಲಿ ಕಳೆದ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ. ಅದರ ಒಂದು ಭಯಾನಕ ಸ್ವರೂಪವನ್ನು ವಕಫನ್ನು ಕಿತ್ತು ಹಾಕಬೇಕನ್ನುವಂಥ ಯಾಕೆ ಕಿತ್ತು ಹಾಕಬೇಕಂತೇಳಿ ಜನಜಾಗೃತಿಯನ್ನು ನಾವು ನಮ್ಮ ತಂಡದವರು ಬೀದರ್ನಿಂದ ಉಗ್ರ ನರಸಿಂಹನ ಆಶೀರ್ವಾದ ತಗೊಂಡು ಇವತ್ತು ಕಲ್ಯಾಣ ಕರ್ನಾಟಕ ನಮ್ಮ ಕಲ್ಯಾಣ ಕರ್ನಾಟಕದ ಪ್ರವಾಸ ಮುಗಿಸಿದ್ವಿ. ಈಗ ಕಿತ್ತೂರು ಕರ್ನಾಟಕದಲ್ಲಿ ನಾವು ಪ್ರವಾಸ ಮಾಡ್ತಾಯಿದ್ದೀವಿ. ನಾಳೆ ನಾವೆಲ್ಲರೂ ದೆಹಲಿಗೆ ಹೋಗ್ತಾಯಿದ್ದೀವಿ. ನಾವು ಅಲ್ಲಿ ಹೋಗಿ ಒಂದು ಏನು ಇಲ್ಲಿವರೆಗೆ ನಾವು ಏನೇನು ರೈತರ ಮಠಗಳು ಮಂದಿರಗಳ ಏನು ಇವತ್ತು ವಕಫ್ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ನಮಗೆ ಸಂಬಂಧಪಟ್ಟಿದ್ದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ, ಅಲ್ಲಿ ಸದಸ್ಯರುಗಳು ಭೇಟಿ ಆಗ್ತೀವಿ, ಅಲ್ಲಿ ಅಧ್ಯಕ್ಷರಿಗೆ ಭೇಟಿ ಆಗ್ತೀವಿ. ಅಷ್ಟಕ್ಕೆ ಸೀಮಿತವಾಗಿ ನಮ್ಮ ಕಾರ್ಯದರ್ಶಿ ಇದೆ. ಮನೆಯಲ್ಲಿ 15ಕ್ಕೂ ಹೆಚ್ಚು ಶಾಸಕರು ಮತ್ತು ನಿಮ್ಮ ವಿರೋಧಿಗಳು ಯಡಿಯೂರಪ್ಪನ ಬೆಂಬಲಿಗರು ಅವ್ರಿಗೆ ಇವತ್ತು ನಮ್ಮನ್ನು ಉಚ್ಚಾಟನೆ ಮಾಡಬೇಕು, ಇಲ್ಲಾಂದರೆ ನಾವು ಮನೆ ಬಿಟ್ಟು ಎದ್ದು ಹೋಗಲ್ಲ ಅಂತೇಳಿ. ಅಯ್ಯಪ್ಪ, ಭಾಳ ದೊಡ್ಡ ಅನಾಹುತ. ಎಂದು ಕೇಳಿದ್ರು ಮನೆ ಬಿಟ್ಟೇ ಹೋಗೋದಿಲ್ಲ ಅಂದ್ರೆ ಹೆಂಗೆ? ಪಾಪ ಯಡಿಯೂರಪ್ಪನ ಮಕ್ಕೋಬೇಕು ಬೇಡ್ರಿ ಅವ್ರ ಮನ್ಯಾಗ. ನೀವು ಹಿಂಗೆಲ್ಲ ಕೇಳಿಬಿಟ್ರೆ ಏನು ಮಾಡ್ಬೇಕು? ನಾವು ನನ್ನ ಎದೆ ಹೊಡಿತು ಈಗ. ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ ಅಂದ್ರೆ ಭಾಳ ನೋವಿನ ಸಂಗತಿ, ಭಾಳ ಕಣ್ಣೀರು ಬರ್ಲಾಕತ್ತಾವ ನನಗೆ. ಮುಂಜಾನೆ ಹಿಡಿದು ಕೆಲವೊಂದು ಟಿ ವಿಯವ್ರು ಹೊಡಿಲಾಕತ್ತಾರ, ಯತ್ನಾಳ್ ಉಚ್ಚಾಟನೆ ಖಚಿತ. ಅವ್ರಿಗೆ ಯಾಕೆ ಹೊಡ್ಲಾಕತ್ತಾರ ನನಗೂ ಗೊತ್ತೈತಿ, ರಾಜ್ಯದ ಜನರಿಗೆ ಗೊತ್ತೈತಿ. ನೀವು ಭಾಳ ಅತಿ ಓವರಾಗಿ ಯಾವ್ದಾರು ಹೇಳಕತ್ತಾರ ಅಂದ್ರೆ ಜನ ಗೊತ್ತಾಗ್ತದೆ. ಇದು ಪೇಮೆಂಟ್ ಆಗೈತೆ. ಕಳೆದ 15 ವರ್ಷಗಳಿಂದ ರಾಜ್ಯದಲ್ಲಿ ಯತ್ನಾಳ್ ಉಚ್ಚಾಟನೆ, ಯತ್ನಾಳ್ ನೋಟಿಸ್ ಇದೆ ಕೇಳ್ತೇವೆ ಸರ್ ನಾವು ಭಾಳ. ಅದನ್ನು ಇವತ್ತು ನೀವು ಇನ್ನು ಮ್ಯಾಗರ ನಿನ್ನೆ ರಾತ್ರಿದು ಹೊಡಿಲಾಕತ್ತೀರಿ ನಿಮ್ಮ ಚಾನಲ್ದವ್ರು. ಇನ್ನು ಮ್ಯಾಗರ ಹೇಳಿ 15 ವರ್ಷದ ಇದು ನಡೆದಿದೆ, ಯಾಕೆ ಉಚ್ಚಾಟನೆ ಆಗ್ತಾಯಿಲ್ಲ? ಒಂದು ತಾಸದ ಎಪಿಸೋಡ್ ಮಾಡಿರಿ ಸರ್. ಈಗ ನಾಳೆ ಅಂದರೆ ನೀವು ಡೆಲ್ಲಿಗೆ ಹೊರಟಿದ್ರಿ, ಎಲ್ಲ ನಿಮ್ಮ ಟೀಮ್ ಜೊತೆಗೆ ಹೋಗ್ತೀರಾ ಅಥವಾ ಎಲ್ಲ ಟೀಮ್ ವರದಿಯಿಂದ ಇಲ್ಲಿ ಟೀಮು ಬೇರೆ ಬೇರೆ ವಿಮಾನದಾಗ ಹೋಗ್ತೀವಿ. ಮತ್ತು ಬೇರೆ ಬೇರೆ ವಿಮಾನದಲ್ಲಿ ಹೊರಟ ಟೀಮ್ನಲ್ಲಿ ಹೊಡ್ಕೊ ಬಂದಿತ್ತು ಮತ್ತು ನಾಳೆ ಹೊಡಿಬೇಡ್ರಿ. ಬೇರೆ ಬೇರೆ ನಾವು ಅವ್ರಿಗೆ ಬೆಂಗಳೂರಿನಿಂದ ಬರೋರು ಅದಾರ, ಮಂಗಳೂರಿನಿಂದ ಬರೋರು ಅದಾರ, ಹೈದರಾಬಾದ್ನಿಂದ ಬರೋರು ಅದಾರ. ಒಟ್ಟಾಗಿ ನಾವು ದಿಲ್ಲಿಯೊಳಗೆ ಒಂದೇ ಹೋಟೆಲ್ದಾಗೂ ಇರೋದಿಲ್ಲ, ಒಂದೇ ಇದ್ರಾಗ ಇರೋದಿಲ್ಲ. ಅದನ್ನು ಬಡಕತ್ತೆ ಹೊಡಿಬೇಡ್ರಿ. ಸರ್, ಈಗ ವಿಜಯೇಂದ್ರ ಹೇಳ್ತಾರೆ ಯತ್ನಾಳ್ ವಿರುದ್ಧ ಯಾವುದೇ ದೂರು ಕೊಟ್ಟಿಲ್ಲ ವರಿಷ್ಠರಿಗೆ. ನಾವು ಯಡಿಯೂರಪ್ಪ ಕುಟುಂಬ ಬಗ್ಗೆ ಯಾವುದೂ ಮಾತಾಡಿಲ್ಲ. ಬಟ್ ಈಗ ರಾಜ್ಯದಲ್ಲಿ ಇಷ್ಟೇ ಗೊಂದಲ ನಡೆದಿದೆ ಸರ್ ಬಿಜೆಪಿಲಿ. ಏನೂ ಗೊಂದಲ. ನಾವು ವಕಫ್ ಬಗ್ಗೆ ಮಾತಾಡ್ತಪ್ಪ, ವಕಫ್ ಬಗ್ಗೆ ಮಾತಾಡ್ತಪ್ಪ. ರಾಜ್ಯ ಸರ್ಕಾರ ಅಲ್ರಿ, ಇಡೀ ದೇಶದ ಕ್ಯಾನ್ಸರ್ ಐತದು. ರಾಜ್ಯ ಸರ್ಕಾರ ಕ್ಯಾನ್ಸರ್ ಅಲ್ಲ. ರಾಜ್ಯ ಸರ್ಕಾರ ಇವತ್ತು ಜಮೀರ್ ಅಹ್ಮದ್ ಖಾನು ಹಚ್ಚಿದೆ ಬೆಂಕಿ. ಲಕ್ಷಾಂತರ ಎಕರೆ, 1,11,000 ಎಕರೆ ಅಂದಿದ್ದ ಭೂಪ ಈಗ 6,20,000 ಅವ್ರು ಕ್ಲೇಮ್ ಮಾಡ್ತಾಯಿದ್ದಾರೆ ವಕಫ್ನವ್ರು. ನಮ್ಮ ದೇಶದಲ್ಲಿ 38 ಲಕ್ಷ. ನಮ್ಮ ದೇಶದ ಒಂದು ಸೀರಿಯಸ್ನೆಸ್ ತಿಳ್ಕೊರಿ. ಯಾರನ್ನೋ ಅವ್ರ ಬಗ್ಗೆ ಮಾತಾಡೋ, ಇವ್ರ ಬಗ್ಗೆ ಅವ್ರ ಬಗ್ಗೆ ಯಾಕೆ ಮಾತಾಡ್ಕೋಗಿ? ನಮ್ಮ ಕೆಲಸ ಇಲ್ಲ. ನೀವು ನಿಮ್ಮ ಇದರಲ್ಲಿ ಎಷ್ಟೋ ಚಾನಲ್ಗಳು ಒಳ್ಳೆ ಇದನ್ನು ಕೊಡ್ಲಕತ್ತಾರ ನಮಗೆ, ಅವ್ರನ್ನ ಅಭಿನಂದಿಸ್ತೀನಿ. ಯಾರು ನಮ್ಮನ್ನು ಮುಗಿಸ್ಬೇಕಂತ ಕೆಲವೊಂದು ಚಾನಲ್ದವರು ಬುಕ್ ಆಗ್ಯಾರ, ಅವ್ರನ್ನ ಖಂಡಿಸ್ತೀನಿ. ನೀವು ಅವ್ರ ಆಪ್ತ ವಲಯ ಯಾಕೆ ನನ್ನ ಗಂಟು ಬಿದ್ದೀರಿ? ನೀವು ಏನು ಉಚ್ಚಾಟನೆ ಮಾಡ್ತಾರತ್ತ? ಮಹಾರಾಷ್ಟ್ರ ಚುನಾವಣೆ ಮುಂದೆ ಮತ್ತೊಂದು ರಾಜ್ಯದ ಚುನಾವಣೆ ಬರ್ತದೆ, ಏನೂ ಆಗೋದಿಲ್ಲ. ನೀವು ಯಾಕೆ ನನಗೆ ಮಾಧ್ಯಮದವ್ರು ಯಾಕೆ ಗಾಬರಿ ಆಗಿರೋದು ನಾನು ಉಚ್ಚಾಟನೆ ಬಗ್ಗೆ? ನೀವು ಯತ್ನಾಳ್ ಉಚ್ಚಾಟನೆ ಮುಂದೇನು ಯತ್ನಾಳ್ ಭವಿಷ್ಯ ಏನೂ ವಿಚಾರ ಮಾಡಬೇಕು.